ಸೀನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ಮಾರಿಕಾಂಬಾ ಲೀಸನ್ ಹಾಗೂ ಲಯನ್ಸ್ ಕ್ಲಬ್ ಇವರ ಜಂಟಿ ಆಶ್ರಯದಲ್ಲಿ 2000ನೇ ಇಸವಿಗಿಂತ ಮೊದಲಿನ ದ್ವಿಚಕ್ರ ವಾಹನಗಳ ವಿಶಿಷ್ಟ ಪ್ರದರ್ಶನವು ತಾಲೂಕಿನ ರಂಗಧಾಮದಲ್ಲಿ ಸಡಗರದಿಂದ ಜರುಗಿತು. ಗುರುವಾರ ನಡೆದ ಈ ಅಪರೂಪದ ಕಾರ್ಯಕ್ರಮದಲ್ಲಿ ಸುಮಾರು 46ಕ್ಕೂ ಹೆಚ್ಚು ವಿವಿಧ ಮಾದರಿಯ ಹಳೆಯ ತಲೆಮಾರಿನ ವಾಹನಗಳು ಪ್ರದರ್ಶನಗೊಂಡವು. ಅಂದಿನ ಕಾಲದ ಜನಪ್ರಿಯ ಸ್ಕೂಟರ್ಗಳು, ಬೈಕ್ಗಳು ಸೇರಿದಂತೆ ಇತಿಹಾಸ ಪ್ರಸಿದ್ಧ ವಾಹನಗಳು ಸಾರ್ವಜನಿಕರ ವೀಕ್ಷಣೆಗೆ ಲಭ್ಯವಿದ್ದವು. ಹಳೆಯ ವಾಹನಗಳ ಮೇಲಿರುವ ಪ್ರೀತಿ ಹಾಗೂ ಅವುಗಳ ಇತಿಹಾಸವನ್ನು ಇಂದಿನ ಪೀಳಿಗೆಗೆ ಪರಿಚಯಿಸುವ ಮಹತ್ವಾಕಾಂಕ್ಷೆಯೊಂದಿಗೆ ಈ ಪ್ರದರ್ಶನವನ್ನು ಆಯೋಜಿಸಲಾಗಿತ್ತು. ಸಂಘಟಕರಾಗಿ ವಿ.ಎ. ಹೆಗಡೆ ಬೆಳ್ಳೇಕೇರಿ, ಗುರುರಾಜ್ ಹೊನ್ನಾವಾರ, ಅನಿಲ್ ಕರಿ, ಮಲ್ಲಿಕಾರ್ಜುನ್ ನೆಜ್ಜೂರ, ಭಾಗೀರಥಿ ಕರಿ, ವಿ.ಎಂ. ಭಟ್ ಹಾಗೂ ನಾಗರಾಜ್ ಹೆಗಡೆ ಮೊದಲಾದವರು ಉಪಸ್ಥಿತರಿದ್ದು ಪ್ರದರ್ಶನವನ್ನು ಅತ್ಯಂತ ವ್ಯವಸ್ಥಿತವಾಗಿ ನಡೆಸಿಕೊಟ್ಟರು. ಮಲೆನಾಡಿನ ಭಾಗದಲ್ಲಿ ಮೊದಲ ಬಾರಿಗೆ ಎಂಬಂತೆ ನಡೆದ ಈ ವಿಭಿನ್ನ ಪ್ರದರ್ಶನವು ವಾಹನ ಪ್ರೇಮಿಗಳ ಮತ್ತು ಸಾರ್ವಜನಿಕರ ಭಾರೀ ಮೆಚ್ಚುಗೆಗೆ ಪಾತ್ರವಾಯಿತು. ಹಳೆಯ ವಾಹನಗಳ ಎಂಜಿನ್ ಸದ್ದು ಮತ್ತು ಅವುಗಳ ವಿನ್ಯಾಸ ನೋಡುಗರನ್ನು ಹಳೆಯ ನೆನಪುಗಳಿಗೆ ಕೊಂಡೊಯ್ಯುವಲ್ಲಿ ಯಶಸ್ವಿಯಾಯಿತು. ಈ ಒಂದು ವಿಂಟೇಜ್ ಟೂ ವೀಲರ್ ಅಂದರೆ ಬೈಕು ಅಥವಾ ಯಾವುದೇ ಟೂ ವೀಲರ್ದು ಇದನ್ನು ಒಂದು ಎಕ್ಸಿಬಿಷನ್ ಮಾಡೋ ಕಾರಣ ನಮ್ಮಲ್ಲಿ ಈಗೆಲ್ಲ ಹೊಸ ವೆಹಿಕಲ್ಸ್ಗಳು ವಾಹನಗಳು ಬರ್ತಾ ಇದ್ದಂಗೆ ಹಳೆಯದನ್ನು ಯಾವುದು ಅಂಥೇಳಿ ಭಾಳಷ್ಟು ಜನಕ್ಕೆ ಗೊತ್ತಿಲ್ಲಾಗಿತ್ತು. ಸ್ಟಾರ್ಟ್ ಫ್ರಮ್ ಲೂನಾ ಅಥವಾ ಇನ್ನೂ ಹಳೆಯದು M50 ಇಂಥದ್ದೆಲ್ಲ ಅದಕ್ಕೊಂದು ಪರಿಚಯ ಮಾಡೋ ನಮ್ಮ ವಾಹನಗಳು ಬೆಳೆದು ಬಂದ ರೀತಿಯನ್ನು ಒಂದು ಲೆಕ್ಕದಲ್ಲಿ ಪರಿಚಯ ಮಾಡೋಣ ಅಂಥೇಳಿ ಒಂದು ಆಲೋಚನೆ ಇಟ್ಕೊಂಡು ಶುರು ಮಾಡಿದ್ವಿ. ಇದಕ್ಕೆ ನಮ್ಮ ಸ್ನೇಹಿತರೊಬ್ಬರು ಮೂಲ ಕಾರಣ ಅಂದರೆ ನಮ್ಮ ಸ್ನೇಹಿತರೊಬ್ಬರು ಬಂದು ಯಮಾ ತಂದು 86 ಮಾಡಲು ಅದಕ್ಕೆ ಯಮಾದ ಅಷ್ಟೇ ಒಂದು ಮಾಡೋಣ ಅಂತಂದಾಗ ನಾನು ಹೇಳಿದೆ ಬರೀ ಯಮಾ ವೆಹಿಕಲ್ ಅಷ್ಟೇ ಅಲ್ಲ, ಎಷ್ಟೆಷ್ಟು ಹಳೆ ವೆಹಿಕಲ್ ಇದ್ದಾವೆ, ಎಲ್ಲರಿಗೂ ಒಂದು ಆಸಕ್ತಿ ಇರ್ತದೆ ತಮ್ಮ ವಾಹನವನ್ನು ತೋರಿಸ್ಬೇಕು, ಪ್ರದರ್ಶನ ಮಾಡಬೇಕು ಅಂಥೇಳಿ. ಆ ಒಂದು ಇದನ್ನು ಉಪಯೋಗಿಸ್ಕೊಂಡು ಒಂದು ಕಾನ್ಸೆಪ್ಟನ್ನು ಡೆವಲಪ್ ಮಾಡಿ ಅಲ್ಲಿಂದ ಶುರು ಮಾಡಿದ್ವಿ. ಶುರು ಮಾಡಿದ್ಮೇಲೆ ಮೊದಲಿಗೆ ಒಂದು ಸ್ವಲ್ಪ ಈ ಬರ್ತಾವೋ ಇಲ್ಲೋ ಅನ್ನೋವಂಥ ಒಂದು ಇದರಲ್ಲಿದ್ವಿ. ಆಮೇಲೆ ನಮ್ಮದು ಸೀನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ಸಿರ್ಸಿ ಘಟಕ ಮತ್ತು ಲಯನ್ಸ್ನವರು ಇಬ್ಬರೂ ಸೇರಿ ಎರಡು NGOಗಳು ಯಾವುದೇ ಪ್ರಾಫಿಟೋ ಮತ್ತೊಂದು ಇಲ್ಲದೇ ಒಂದು ಜನರ ಆಸಕ್ತಿಗಾಗಿ ಮಾಡುವಂಥ ಕೆಲಸಗಳನ್ನು ಮಾಡುವಂಥ ಸಂಸ್ಥೆಗಳಾಗಿದ್ದಕ್ಕೆ ಇಲ್ಲಿ ಯಾವುದೇ ಥರದ ಫಂಡ್ಸ್ ಕಲೆಕ್ಷನ್ ಮತ್ತೊಂದು ಯಾವುದು ಮಾಡೋದಿಲ್ಲ, ಎಂಟ್ರಿ ಫೀಸ್ ಕೂಡ ಇಟ್ಕೊಡೋದು ಅನ್ನೋದೊಂದು ನಿರ್ಣಯಕ್ಕೆ ಬಂದು ಇವನ್ನ ಪ್ರಾರಂಭ ಮಾಡಿದ್ವಿ. ಪ್ರಾರಂಭದಲ್ಲಿ ನಮಗೆ ಏನೋ ಒಂದು 10-20 ಗಾಡಿಗಳು ಬರ್ತಾವೋ ಅಂತ ಇತ್ತು. ಆದರೆ ಇವತ್ತು ನೋಡಿದರೆ 47 ಇನ್ನೂ ಹೆಚ್ಚಿನ ಪ್ರಚಾರ ಮತ್ತೊಂದು ಕೊಟ್ಟಿದ್ದಿದ್ರೆ ಅದಕ್ಕೆ ಮೂಲ ಕಾರಣ ಅಂದರೆ ಪ್ರಚಾರ ಈಗ ಯಾರೋ ಒಬ್ರು ಸಜೆಸ್ಟ್ ಮಾಡಿದ್ರು ಅಡ್ವರ್ಟೈಸ್ಮೆಂಟ್ ಕೊಡಬೇಕಾಗಿತ್ತು ಅಂತ. ಈ ಅಡ್ವರ್ಟೈಸ್ಮೆಂಟು ಮತ್ತೊಂದು ಆದರೆ ಸಿಕ್ಕಾಪಟ್ಟೆ ಖರ್ಚಿಗೆ ಬರ್ತದೆ. ಖರ್ಚಿಗೆ ಬಂದಾಗ ದುಡ್ಡನ್ನು ಒಟ್ಟು ಮಾಡಬೇಕು. ದುಡ್ಡನ್ನು ಒಟ್ಟು ಮಾಡೋದು ಅಂತಂದರೆ ಮತ್ತೆ ಅಗೇನ್ ಅದು ಒಂದು ಸ್ವಲ್ಪ ಸೊಸೈಟಿಲಿ ನಮ್ಮ NGO ಇದಾಗಬಾರ್ದು ಅನ್ನೋ ಸಲುವಾಗಿ ನಮ್ಮ ವಿದಿನ್ ದ ಲಿಮಿಟೆಡ್ ಇದು. ಅದಕ್ಕೇನು ಮಾಡಿದ್ವಿ, ಎಲ್ಲ ಡೀಲರ್ಸನ್ನು ಕಾಂಟ್ಯಾಕ್ಟ್ ಮಾಡಿದ್ವಿ, ಟೂ ವೀಲರ್ ಡೀಲರ್ಸ್. ಕೆಲವು ಜನರಿಲ್ಲ, ತಮ್ಮದು ಹಳೆ ವೆಹಿಕಲ್ಸ್ ಯಾವುದೂ ಇಲ್ಲ, ಹಳೆ ವೆಹಿಕಲ್ಸ್ ಯಾವುದೂ ಬೇಡ. ಈಗ ಫಾರ್ ಎಕ್ಸಾಂಪಲ್ ಹೊಂಡದ್ದು ಎಷ್ಟೋ ಹಳೆಯದು, ಒಂದು 1972 ಮಾಡೆಲ್ ಒಂದು ಹೊಂಡಾ ಗಾಡಿ ಬಂದಿದೆ. 72ದಲ್ಲಿ ನಮ್ಮ ಹೊಂಡಾ ನಮ್ಮಲ್ಲಿ ಇಂಡಿಯಾದಲ್ಲಿ ಇರಲಿಲ್ಲ, ಬಟ್ ಅದು ಫುಲ್ಲಿ ಇಂಪೋರ್ಟೆಡ್ ಹೊಂಡಾ. ಬಜಾಜ್ ಬಂದಿದೆ, HD ಬಂದಿದೆ, ಹೀಗೆಲ್ಲ ಸಾಕಷ್ಟು ಗಾಡಿಗಳು ಬಂದಿದೆ. ಇನ್ನೊಂದು ಸ್ವಲ್ಪ ಪ್ರಚಾರ ಹೆಚ್ಚಾಗಿದ್ದರೆ ಬಹುತೇಕ 100ಕ್ಕಿಂತ ಹೆಚ್ಚು ಟೂ ವೀಲರ್ಸ್ ಬರುವಂಥ ಸಾಧ್ಯತೆ ಇತ್ತು. ಅದಕ್ಕೆ ಒಂದು ಮುಂದಿನ ದಿನಗಳಲ್ಲಿ ಯಾರಾದರೂ ಸರಿಯಾಗಿ ಸಪೋರ್ಟ್ ಮಾಡಿದರೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಪರಿಚಯವನ್ನು ಇದರ ಜೊತೆಗೆ ಈಗ ನಮ್ಮದು ಇವತ್ತಿನ ಬಹುಮಾನ ವಿತರಣೆಗೆ DYSP ಗೀತಾ ಪಾಟೀಲ್ ಅವರು ಬರ್ತಾಯಿದ್ದಾರೆ. ವೆಹಿಕಲ್ಲು ವ್ಯಾಲ್ಯೂ ಅವರ್ಸ್ ಬಂದಿದ್ದಾರೆ. ಅವರೆಲ್ಲ ನೋಡಿ ಇದ್ದ ವೆಹಿಕಲ್ಸಲ್ಲಿ 3 ಕ್ಯಾಟಗರಿಯಲ್ಲಿ ಬಹುಮಾನ ಕೊಡ್ತಾಯಿದ್ದೀವಿ. ಅಂದರೆ ಪ್ರತಿಯೊಂದು ವೆಹಿಕಲ್ಗೂ ಒಂದು ಅದರದ್ದು ಮೇಕ್ ಯಾವುದು, ಎಷ್ಟು ಹಳೆಯದು, ಯಾವ ರೀತಿ ಮೇಂಟೆನೆನ್ಸ್ ಆಗಿದೆ, ಮತ್ತು ಅದು ಯಾವ ರೀತಿ ಡಾಕ್ಯುಮೆಂಟ್ಸನ್ನು ಇನ್ಶೂರೆನ್ಸ್ ಆಗಲಿ ಕಾನೂನುಬದ್ಧವಾಗಿ ಏನು ಡಾಕ್ಯುಮೆಂಟ್ಸ್ ಇರಬೇಕು ಇದರ ಮೇಲೆ ಈಗ ನಮ್ಮ ಇವ್ಯಾಲ್ಯೂಯೇಷನ್ ನಡೀತಾ ಇದೆ. ಇವ್ಯಾಲ್ಯೂಯೇಷನ್ ಆದಮೇಲೆ ಬೆಸ್ಟ್ 3 ವೆಹಿಕಲ್ಸಿಗೆ ಪಾರಿತೋಷಿಕವನ್ನು ಕೊಡ್ತಾಯಿದ್ದೀವಿ. ಜೊತೆಗೆ ಎಲ್ಲರಿಗೂ ಕೂಡ ಪಾರ್ಟಿಸಿಪೇಟ್ ಮಾಡಿದವರು ಎಲ್ಲರಿಗೂ ಒಂದು ಸರ್ಟಿಫಿಕೇಟನ್ನು, ಅಂದರೆ ಇನ್ನೂ ಚೆನ್ನಾಗಿ ಇಟ್ಟಿರಲಿ ಅನ್ನೋದು. ಇದರ ಹಿಂದಿನ ಮೂಲ ಉದ್ದೇಶ ಅಂದರೆ ವೆಹಿಕಲನ್ನು ಎಷ್ಟೋ ಜನ ಇಟ್ಕೋತಾರೆ, ಆದರೆ ಅದು ಯಾವ ರೀತಿ ಇರಬೇಕು, ಅದು ಡಾಕ್ಯುಮೆಂಟೇಷನ್ ಏನು, ಆ್ಯಸ್ ಪರ್ ರೂಲ್ ಅದು ಕಂಡೀಷನಲ್ಲಿ ಇದೆಯೋ ಇಲ್ಲೋ, ಯಾವ ರೀತಿ ಮೇಂಟೈನ್ ಮಾಡಬೇಕು, ಅದರ ಬಗ್ಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋದನ್ನು ಒಂದು ಉದ್ದೇಶ ಆಗಿತ್ತು. ಅದಕ್ಕೆ ಇದನ್ನು ಮಾಡ್ತಾಯಿದ್ವಿ. ಒಳ್ಳೆ ರೆಸ್ಪಾನ್ಸ್ ಬಂದಿದೆ, ಖುಷಿಯಾಗಿದೆ ಅಂತೇಳಿ ಹೇಳಬಹುದು. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.